ಅದು ಒಂದು ಅಡವಿ. ಆ ಅಡವಿಲಿ ಒಂದು ನಾಗಿಣಿ ನಿವಾಸ ಮಾಡ್ತಿದ್ಲು. ಒಂದಿನ ಅಡವಿಲಿ ಸುತ್ತಾಡ್ತಿದ್ದಾಗ ಇಷ್ಟರಲ್ಲಿ ಆಕೆಗೆ ಚಿಕ್ಕ ಮಕ್ಕಳ ಅಳು ಕೇಳಿಸುತ್ತೆ. ನಾಗಿಣಿ ಗಾಬರಿಯಾಗಿ ಅಡವಿಲಿ ಇದ್ದಕ್ಕಿದ್ದಂತೆ ಚಿಕ್ಕ ಮಕ್ಕಳ ಶಬ್ದ ಹೇಗೆ ಕೇಳಿಸ್ತಿದೆ ಅಂತ ಆ ಕಡೆ ಈ ಕಡೆ ನೋಡಿದ್ಲು. ಆಗ್ಲೇ ಮರದ ಹತ್ರ ಇಬ್ರು ಮಕ್ಕಳು ಕಾಣಿಸ್ತಾರೆ. ನಾಗಿಣಿ ಆ ಮಕ್ಕಳ ಹತ್ರಕ್ಕೆ ಹೋಗಿ, ಅಯ್ಯೋ ಹೆಣ್ಮಕ್ಳು ಅಂತ ಹೇಳಿ ಇಲ್ಲಿ ಬಿಟ್ಬಿಟ್ಟು ಹೋಗಿರೋ ಹಾಗಿದೆ. ಅವ್ರಿಗೆ ಸ್ವಲ್ಪನೂ ಕರುಣೆನೇ ಇಲ್ಲ, ಎಳೆ ಮಕ್ಕಳನ್ನ ಬಿಟ್ಬಿಡಕ್ಕೆ. ಅಯ್ಯೋ ಪರಮೇಶ್ವರ, ಇನ್ನು ಈ ಮಕ್ಕಳನ್ನ ನಾನೇ ನೋಡ್ಕೊಳ್ಬೇಕು ಅನ್ಕೊಳ್ತಿದ್ದೀನಿ, ನನಗೆ ಧೈರ್ಯ ಕೊಡು ಅಂತ ಆ ಅಡವಿಲೆ ಆ ಮಕ್ಕಳೊಂದಿಗೆ ಒಂದು ಮನೆಯನ್ನ ನಿರ್ಮಿಸ್ಕೊಂಡು ಅವರನ್ನ ನೋಡ್ಕೊಳ್ತಾ ಇರ್ತಾಳೆ. ಹಾಗೆ ಕೆಲವು ವರ್ಷಗಳು ಕಳೆದವು. ಆ ಮಕ್ಕಳು ಇಬ್ರು ಬೆಳೆದು ದೊಡ್ಡವರಾಗ್ತಾರೆ. ಆದ್ರೆ ನಾಗಿಣಿನ ಅವರಿಗೆ ಸಾಮಾನ್ಯ ರೂಪದಲ್ಲಿ ಕಾಣಿಸ್ತಿರುತ್ತೆ. ಅವರ ಮುಂದೆ ಯಾವಾಗ್ಲೂ ನಾಗಿಣಿ ರೂಪವನ್ನ ತೋರ್ಸಲ್ಲ, ಅವರು ಭಯ ಪಡ್ತಾರೆ ಅನ್ನೋ ಕಾರಣಕ್ಕಾಗಿ. ಹಾಗಿದ್ದಾಗ ಒಂದಿನ ಹುಣ್ಣಿಮೆ. ನಾನು ಶಿವನ ಆಲಯದಲ್ಲಿ ನೃತ್ಯ ಮಾಡಬೇಕಿರೋ ಸಮಯ. ಆದ್ರೆ ಈ ಮಕ್ಕಳು ಇನ್ನೂ ನಿದ್ದೆ ಮಾಡಲಿಲ್ಲ. ಈಗ ನನ್ಗೇನ್ ಮಾಡಬೇಕು ಅಂತ ಗಾಬರಿ ಆಗ್ತಿರ್ತಾಳೆ. ಇಷ್ಟರಲ್ಲಿ ಒಂದು ಮಗು, ಅಮ್ಮ ಏನಾಯ್ತು, ಒಂಥರ ಇದೆಯಾ? ಏನೂ ಇಲ್ಲ ಅಮ್ಮ. ಅದಕ್ಕೆ ಆಕೆ ಸರಿ ಅಂತಾಳೆ. ಸ್ವಲ್ಪ ಸಮಯದ ನಂತರ ಆ ಇಬ್ರು ಮಕ್ಕಳು ಊಟ ಮಾಡಿ ವಿಶ್ರಾಂತಿ ಪಡ್ಕೊಳ್ತಾರೆ. ಆಗ್ಲೇ ನಾಗಿಣಿ ಅದನ್ನ ಗಮನಿಸಿ, ಹಪ್ಪ ಪರಮೇಶ್ವರ, ಈಗ್ಲೇ ತುಂಬಾ ಆಲಸ್ಯ ಆಯ್ತು. ಇವರು ಮಲ್ಕೊಂಡ್ರು, ನಾನು ಬರ್ತಿದ್ದೀನಿ ತಂದೆ, ಆಲಸ್ಯ ಆಗಿದ್ದಕ್ಕೆ ನನ್ನ ಕ್ಷಮಿಸು ಅಂತ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ನಾಗಿಣಿ ರೂಪಕ್ಕೆ ಬದಲಾಗಿ ಅಡವಿಲಿರೋ ಪರಮಶಿವನ ಆಲಯಕ್ಕೆ ಹೋಗಿ ಅಲ್ಲಿ ಸ್ವಾಮಿನ ಪ್ರಾರ್ಥನೆ ಮಾಡುತ್ತಾ ನೃತ್ಯ ಮಾಡ್ತಿರ್ತಾರೆ. ಇದು ಹೀಗಿದ್ದಾಗ ಮನೆ ಹತ್ರ ಇಬ್ರಲ್ಲಿ ಒಬ್ರು ನಿದ್ದೆ ಎದ್ಲು. ಅಮ್ಮ ಎಲ್ಲಿದ್ಯಾ, ಅಮ್ಮ ಎಲ್ಲಿದ್ಯಮ್ಮ ಅಂತ ಅವಳ ಅಮ್ಮನಿಗಾಗಿ ಹುಡುಕ್ತಾ ಇರ್ತಾಳೆ. ಆದ್ರೆ ಅವರ ತಾಯಿ ಎಲ್ಲೂ ಕಾಣಿಸ್ತೀರಾ ಇರೋದ್ರಿಂದ ಇನ್ನೊಂದು ಹುಡುಗಿನ ನಿದ್ದೆ ಎಬ್ಸಿ, ಅಮ್ಮ ಎಲ್ಲಿಗೋದ್ರೂ ಕಾಣಿಸ್ತಿಲ್ಲ, ನನಗೆ ಯಾಕೋ ಗಾಬರಿ ಆಗಿದೆ, ಆಕೆಗೋಸ್ಕರ ಹುಡ್ಕೋಣ ನಡಿ. ಅದಕ್ಕೆ ಆಕೆನು ಸರಿ ಅಂತ ಹೇಳಿ ಇಬ್ರು ಮಕ್ಕಳು ತಾಯಿನ ಹುಡ್ಕೋಕೆ ಹೋಗ್ತಾರೆ. ಆಗ್ಲೇ ನಾಗಿಣಿ ರೂಪದಲ್ಲಿ ಪರಮೇಶ್ವರನಿಗಾಗಿ ಪೂಜೆ ಮಾಡುತ್ತಾ ಆಕೆ ಕಾಣಿಸ್ತಾಳೆ. ನಾಗಿಣಿ ರೂಪದಲ್ಲಿರೋದು ನೋಡಿ ಅವರಿಬ್ರು ಆಶ್ಚರ್ಯ ಪಡ್ತಾರೆ. ಅವರಿಬ್ರು ಆಕೆ ಹತ್ರಕ್ಕೆ ಹೋಗಿ, ನೀನು ನಿಜ ಸ್ವರೂಪ ಏನೋ ನಮಗರ್ಥ ಆಯ್ತು, ನೀನು ನಮ್ ತಾಯಿ ಅಲ್ಲ, ನಿಜ ಹೇಳು, ನಮ್ ತಾಯಿ ತಂದೆ ಯಾರು, ನಮ್ ತಂದೆ ತಾಯಿಯರ್ನ ಏನ್ ಮಾಡದೆ? ಅದಕ್ಕೆ ನಾಗಿಣಿಗೆ ಏನ್ ಮಾಡ್ಬೇಕೋ ಅರ್ಥ ಆಗ್ಲಿಲ್ಲ, ಒದ್ದಾಡ್ತಿರ್ತಾಳೆ. ಆಗ ಇನ್ನೊಂದು ಹುಡುಗಿ, ಇನ್ನ ಏನ್ ಹೇಳ್ತಾಳೆ, ಆಕೆನ ನೋಡಿದ್ರೆ ಅರ್ಥ ಆಗ್ತಿಲ್ವಾ, ನಮ್ ತಂದೆ ತಾಯಿನ ಬಲಿ ತಗೊಂಡ್ಲು, ಅದಕ್ಕೆ ಎಷ್ಟು ಕೇಳಿದ್ರು ಸಮಾಧಾನ ಹೇಳ್ತಿಲ್ಲ. ಅವರು ನಿನಗೇನ್ ಅನ್ಯಾಯ ಮಾಡಿದ್ರು, ಇಷ್ಟು ಕೇಳಿದ್ರು ಏನ್ ಸಮಾಧಾನ ಹೇಳ್ತಿಲ್ಲ ಅಂದ್ರೆ ಇದೆಲ್ಲ ನಿಜಾನೇ ಅನ್ಕೊಳ್ತೀನಿ. ಇಲ್ಲಮ್ಮ, ನಾನು ಹೇಳೋದೊಂದು ಬಾರಿ ಕೇಳಿ. ಇನ್ನ ನೀನ್ ಹೇಳೋದು ನಾವು ಕೇಳೋದು ಏನೂ ಇಲ್ಲ. ನಮ್ ತಂದೆ ತಾಯಿನ ಸಾಯಿಸಿದ್ದಕ್ಕೆ ನೀನು ಸಾಯ್ಬೇಕಿದ್ದೆ ಅಂತ ಒಂದು ದೊಡ್ಡ ಕೋಲಿಂದ ಆಕಿನ ಹೊಡಿತಾಳೆ. ಅಮ್ಮ ನಾನು ಹೇಳೋದು ಕೇಳಿ ಅಂತ ಎಷ್ಟು ಕೇಳ್ಕೊಂಡ್ರು ಅವರು ಅವಳ ಮಾತನ್ನು ಕೇಳಿಸ್ಕೊಳ್ಳಲ್ಲ. ಆಗ್ಲೇ ಒಂದು ಸ್ವಾಮೀಜಿ ಅಲ್ಲಿಗೆ ಬರ್ತಾನೆ. ಆತನು ಅವ್ರನ್ನ ನೋಡಿ, ಮೂರ್ಖರೇ ನಿಲ್ಲಿಸಿ ಅಂತ ಜೋರಾಗಿ ಕೂಗಾಡ್ತಾನೆ. ಆತನ ಮಾತುಗಳು ಕೇಳಿ ಅವರಿಬ್ರು ಆಕೆನ ಹೊಡೆಯೋದು ನಿಲ್ಲಿಸ್ತಾರೆ. ಆಕೆನ ಯಾಕೆ ಹೊಡಿತಿದ್ದೀರಾ? ಈಕೆ ನಮ್ಮ ತಂದೆ ತಾಯಿನ ಸಾಯಿಸಿದ ಹಂತಕಿ. ನಿಜವಾಗ್ಲೂ ಆಕೆ ಹಂತಕಿ ಆದ್ರೆ ನಿಮ್ಮನ್ನ ಯಾಕೆ ತಾಯಿಯ ಹಾಗೆ ಬೆಳೆಸಿದ್ಲು? ನಿಮ್ಮನ್ನು ಆಗ್ಲೇ ಸಾಯಿಸ್ಬಿಡ್ತಿದ್ಲಲ್ಲ. ಏನೋ ಸ್ವಾಮೀಜಿ, ಆಕೆ ನಮ್ಮ ಕೈಯಲ್ಲಿ ಏನು ಕೆಲಸ ಮಾಡಿಸ್ಕೊಳ್ಬೇಕು ಅನ್ಕೊಳ್ತಿದ್ದಾಳೋ. ಛೀ, ನಿಮ್ಮ ಬುದ್ಧಿಗಳು ಹೊರಗೆ ಹಾಕಿದ್ರಿ. ಅಸಲಿಗೆ ನಡೆದಿದ್ದೇನು ನಾನು ಹೇಳ್ತೀನಿ ಕೇಳಿ. ಇಬ್ರು ಹೆಣ್ಮಕ್ಳು ಅನ್ನೋ ಕಾರಣಕ್ಕೆ ನಿಮ್ಮ ತಂದೆ ತಾಯಿರಿಬ್ರು ನಿಮ್ಮನ್ನ ಅಡವಿಲ್ ಬಿಟ್ಟು ಹೋದ್ರು. ಆಗ್ಲೇ ಈ ನಾಗಿಣಿ ನಿಮ್ಮನ್ನ ನೋಡಿ ನಿಮ್ಮ ಮೇಲೆ ಕರುಣೆ ತೋರಿಸಿ ನಿಮ್ಮನ್ನ ಒಂದು ತಾಯಿಯ ಹಾಗೆ ಬೆಳೆಸಿದ್ಲು. ಅಂತ ತಾಯಿಗೆ ನೀವು ಒಳ್ಳೆ ಬಹುಮಾನ ಕೊಟ್ರಿ. ಅದಕ್ಕೆ ಅವರು ಒಬ್ಬರನ್ನೊಬ್ರು ನೋಡ್ಕೊಂಡು, ಅಯ್ಯೋ ನಮ್ಮಿಂದ ತುಂಬಾ ದೊಡ್ಡ ತಪ್ಪಾಯ್ತು ಅಮ್ಮ, ನಮ್ಮನ್ನ ಕ್ಷಮಿಸು,
ದಿಕ್ಕಿಲ್ದಿರೋ ನಮ್ಮನ್ನ ಸೇರಿಸಿ ಇಷ್ಟು ದೂರಕ್ಕೆ ಬೆಳೆಸಿದ್ರಿ. ಆದ್ರೆ ನಾವು ಹಂತಕರಾಗಿ ಬದಲಾಗಿ ನಿಮ್ಮನ್ನೇ ಸಾಯಿಸೋಕ್ ನೋಡಿದ್ವಿ. ನಮ್ಮನ್ನ ಕ್ಷಮಿಸಮ್ಮ. ನೋಡ್ರಮ್ಮ, ನೀವು ನನ್ನ ಹೊಟ್ಟೆಲ್ ಹುಟ್ಟಿಲ್ಲ ಅಂದ್ರೂ ನನ್ನ ಮಕ್ಕಳು ಥರ ನೀವು. ಆ ಮಾತುಗಳಿಗೆ ಸ್ವಾಮೀಜಿ ಒಂದು ಬಾರಿ ಸರಿಯಾಗಿ ಯೋಚಿಸಿ ಏನ್ ಹೇಳ್ತಾಳೋ ಕೇಳಿಸ್ಕೊಂಡಿದ್ರೆ ಇದೆಲ್ಲ ನಡೀತಿರ್ಲಿಲ್ವಲ್ಲ. ಹೋಗ್ಲಿ ಬಿಡಿ, ಈಗ್ಲಾದ್ರೂ ನಿಮ್ಗೆ ಆಕೆಯ ಪ್ರೀತಿ ಏನಂತ ಅರ್ಥ ಆಯ್ತು ಅಂತ ಹೇಳಿ ಆಕೆಯ ಗಾಯವನ್ನ ಹೋಗಿಸ್ತಾನೆ ಸ್ವಾಮೀಜಿ. ನಂತರ ಅವರೊಂದಿಗೆ ಸುಖ ಸಂತೋಷದಿಂದ ಇರಿ ಅಂತ ಆಶೀರ್ವದಿಸ್ತಾನೆ. ಇನ್ನ ಎಲ್ಲರೂ ಸೇರಿ ಆ ಪರಮೇಶ್ವರನ್ನ ಪ್ರಾರ್ಥನೆ ಮಾಡ್ತಾರೆ.